ನಮಸ್ಕಾರ ವೀಕ್ಷಕರೇ, ನಾನು ಅಶೋಕ್ ಜೋತಾವರ್. ತಮ್ಮೆಲ್ಲರಿಗೂ 16 ನ್ಯೂಸ್ಗೆ ಸ್ವಾಗತ. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯ ಚೌಕಟ್ಟೇನು ಎಂದು ನೋಡ್ಕೊಂಡು ಬರೋಣ ಬನ್ನಿ. ರೈತರಿಗೆ ಸರ್ಕಾರದಿಂದ ಅನ್ಯಾಯವಾಯ್ತಾ? ರೈತರ ಹೋರಾಟ ಮುರಿಯಲು ಯಶಸ್ವಿ ಆಯ್ತಾ ಸರ್ಕಾರ? ರೈತ ಹೋರಾಟದಂತೆ ಗೋಕಾಕ್ ಜಿಲ್ಲೆ ಮಾಡಲು ಹೋರಾಟ ಆಗುತ್ತಾ? ಈ ಬಾರಿ ಗೋಕಾಕ್ ಜಿಲ್ಲೆ ಆಗುತ್ತಾ? ಗೋಕಾಕ್ ಜಿಲ್ಲೆ ಮಾಡಲು ಯಾರು ತಡೆಯುತ್ತಾರೆ? ಜಿಲ್ಲೆ ಕನಸಾಗಿ ಉಳಿದು ಹೋಗುತ್ತಾ? ಕೊನೆಗೂ ಜಿಲ್ಲೆ ಮಾಡುವಲ್ಲಿ ಯಶಸ್ವಿ ಆಗುತ್ತಾ ಹೋರಾಟಗಾರರ ಹೋರಾಟ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆ ಚೌಕಟ್ಟನ್ನ ನಾವಿವತ್ತು ಹಾಕೊಂಡಿದ್ದೀವಿ. ಇದರಲ್ಲಿ ಮೇಜರ್ ಆಗಿ ಹೇಳ್ಬೇಕಪ್ಪ ಅಂತಾರೆ, ರೈತರ ಹೋರಾಟ ಬಂತು. ಇದೇ ರೀತಿ ರೈತರ ಹೋರಾಟದಿಂದ ಪ್ರೇರೇಪಣೆ ಪಡೆದುಕೊಂಡು ಗೋಕಾಕ್ ಜಿಲ್ಲೆ ಕೂಡ ಇದೇ ಟೈಪಲ್ಲಿ ಒಂದು ಹೋರಾಟಕ್ಕೆ ಬರುತ್ತಾ? ಗೋಕಾಕ್ ಜಿಲ್ಲೆ ಕನಸು, ಹೋರಾಟ ಜೋರಾಗುತ್ತಾ? ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಹಾಗೆ ಸಮಾಜದ ಮೇಲೆ ಕಳಕಳಿ ಇರುವಂತಹ ವ್ಯಕ್ತಿ ದಸ್ತಗೀರ್ ಪೈಲ್ವಾನ್ ಸಾಹೇಬರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ, ತಮಗೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ರೈತರಿಗೆ ಸರ್ಕಾರದಿಂದ ಅನ್ಯಾಯವಾಯ್ತಾ? ರೈತರಿಗೆ ಸರ್ಕಾರದಿಂದ ಅನ್ಯಾಯ ಆಯ್ತಪ್ಪ ಅಂತಂದ್ರೆ ಅದು ಖಂಡಿತ ಆಗಿತ್ತು. ಅದು ಯಾಕಾಗಿತ್ತಪ್ಪ ಅಂತಂದ್ರೆ ಅವ್ರಿಗೆ ಯಾವ ರೀತಿ ಅವ್ರಿಗೆ ಸಿಗಬೇಕು, ಕಬ್ಬಿನ ಬೆಲೆ ಅವ್ರಿಗೆ ಸಿಗಬೇಕಾಗಿತ್ತಲ್ಲ, ಕಾರ್ಖಾನೆ ವತಿಯಿಂದ ಸಿಗಬೇಕಾಗಿತ್ತು, ಸರ್ಕಾರದಿಂದ ಅವ್ರಿಗೆ ಆದೇಶ ಮಾಡಬೇಕಾಗಿತ್ತು. ಅಲ್ಲಿ ರಾಜಕೀಯ ಮಾಡಿದ್ದಾರೆ ಅವರು. ಸರ್ಕಾರದವರು, ಕಾರ್ಖಾನೆ ಮಾಲೀಕರು ರಾಜಕೀಯ ಮಾಡಿದ್ದಾರೆ. ಅಲ್ಲಿ ಆದರೂ ರಾಜಕೀಯ ಹೋರಾಟದಿಂದ ಏನು ಹೋರಾಟ ನಡೆದಿಲ್ಲ ಅವಾಗಿಂದ ರಾಜಕೀಯನ ಮಾಡ್ಕೊಂಡು ಬಂದಾರ. ಇಲ್ಲಿ ಭಾಳ ಡೇರಿಂಗ್ ಟೈಪ್ ರಾಜಕೀಯ ಮಾಡಿದ್ದಾರೆ. ಡೇರಿಂಗ್ ಟೈಪ್ ರಾಜಕೀಯ ಅಂತಂದ್ರೆ ರೀ, ಡೇರಿಂಗ್ ಟೈಪ್ ರಾಜಕೀಯ ಅಂತಂದ್ರೆ ರೀ, ನೀ ಅತ್ತಂಗೆ ಮಾಡು ನಾ ಸತ್ತಂಗೆ ನೀವು ಅತ್ತಂಗೆ ಮಾಡು, ನಾ ಅತ್ತಂಗೆ ನೀವು ಅತ್ತಂಗೆ ಮಾಡಿ ನಾವು ನಕ್ಕಂಗೆ ಮಾಡ್ತು, ನಾವು ನಕ್ಕಂಗೆ ಮಾಡಿ ನಾವು ಹಿಡ್ಕೊಂಡು ಮಾಡ್ತು ಅನ್ನೋಂಗ್ರಿ ಆ ಟೈಪದಾಗ ಸ್ವಲ್ಪ ಡೇರಿಂಗ್ ಟೈಪ್ ಮಾಡ್ಯಾರ ಅವರು. ಆ ಟೈಪದೊಳಗೆ ಯಾವ ರೀತಿ ಯಾವ ಪ್ರಕಾರ ಇದು ಹೋರಾಟ ಮುರಿಬೇಕು, ಹೋರಾಟದ ಛಲ ಮುರಿಬೇಕು, ಹೋರಾಟದ ಮನಸ್ಸಲ್ಲೇ ಹೋರಾಟ ಮಾಡುವಂಥ ಏನು ಅವ್ರ ಅನ್ಯಾಯ ಐತ್ಲ ಅದು ಆಗೈತ್ಲ. ಇದು ಏನು ರೈತ ಕಬ್ಬು ನಮ್ಮ ಅಣ್ಣತಮ್ಮರಿಗೆ ಬೆಳೆಯುವಂಥ ಅಣ್ಣತಮ್ಮರಿಗೆ, ರೈತರಿಗೆ, ಕಾರ್ಖಾನೆದವರು ಆಗಲಿ ಹಾಗೂ ಕೆಲವೊಬ್ಬರು ಸಂಬಂಧಪಟ್ಟ ಅದಕ್ಕೆ ಅಧಿಕಾರಿಗಳು ಅದಾವ. ಕೆಲವೊಬ್ಬರು ಅಧಿಕಾರಿಗಳು ಅಂದ್ರೆ ರಾಜಕಾರಣ ಅಧಿಕಾರಿಗಳು ಈ ಕೆಲಸ ಮಾಡುವಂಥ ಈ ಸರ್ಕಾರ ಡಿಪಾರ್ಟ್ಮೆಂಟ್ದವ್ರು ಅಂತಾರೆ. ಏನು ಅವ್ರಿಗೆ ಯಾರಿಗೆ ನಮ್ಮ ಜನಕ್ಕೆ ಯಾರಿಗೂ, ರೈತ ಅಂತವರಿಗಾಗಲಿ ಹೋರಾಟಗಾರಿಗೆ ಯಾರಿಗೂ ಅನ್ಯಾಯ ಆಗಿಲ್ಲ. ಸೊ ಇವರು ಸರ್ ಇನ್ನೊಂದು ಮಾತು ಕೇಳ್ತೇನೆ ನಿಮ್ಗೆ. ಏನಪ್ಪ ಅಂತಂದ್ರೆ ಇವೆಲ್ಲ ಲಾಬಿ ಮುರಿಯಾಕ ರಾಜಕೀಯ ಮಾಡಿದ್ರು ಅಂತ ಹೇಳತ್ತೀರಿ. ರಾಜಕಾರಣದ ವ್ಯಕ್ತಿಗಳನ್ನ ಅದಾರಲ್ಲ, ಫ್ಯಾಕ್ಟ್ರಿ ಮಾಲಕರು, ಅದ ಅವ್ರ ಈಗ ನೋಡ್ರಿ ಏನಿದ್ದಲ್ಲ ಫ್ಯಾಕ್ಟ್ರಿಗಾಗಲಿ ಏನು ಇದ್ರೂ ಲೋಕಲ್ದಾಗ ಅವ್ರು ಯಾರದಲ್ಲ ಎಲ್ಲ ಅವ್ರು ಹಿಡ್ತೊಳಗೆ ಇಟ್ಕೊಂಡದಾರ. ಮತ್ತು ಈ ಸರ್ಕಾರ ಒಳಗೆ ಯಾರಿಗೆ ಏನು ಮಾಡಬೇಕು, ಯಾರಿಗೆ ಕರಿಬೇಕು ಕರಿಬಾರ್ದು, ಈ ಜಿಲ್ಲೆ ಒಳಗೆ ಎಲ್ಲಿ ಹೋರಾಟ ಇರ್ತೈತಲ್ಲ ಸಂಬಂಧಪಟ್ಟ ಏನು ಅಧಿಕಾರಿ ಒಬ್ಬ ಅಧಿಕಾರಿ ಇರ್ತಾರ, ಪಾಪ ಅದಕ್ಕೂ ಕಾಡಿಸುವಂಥ ಕೆಲಸ ಮಾಡ್ತಾರ. ಅವ್ರು ಕೆಲಸ ಮಾಡಬೇಕು, ಜನರ ಸೇವೆ ಮಾಡಬೇಕು, ಸರ್ಕಾರದ ದುಡ್ಡನ್ನು ಬಂದಿದ್ದ ದುಡ್ಡು ಈ ಜನರಿಗೆ ಮುಟ್ಟುವಂಥ ಅಭಿವೃದ್ಧಿ ಆಗುವಂಥ ಒಂದು ಅವರು ಕೆಲಸ ಮಾಡೋ ಸಲುವಾಗಿನ ಬಂದಿರ್ತಾರೆ ಅಧಿಕಾರಿಗಳು. ಅದಕ್ಕೆ ಅವಕಾಶ ಮಾಡೋಕೆ ಕೊಡಂಗಿಲ್ಲ. ಅನ್ಕಮಠ ಅವ್ರು ಏನು ನಾವು ಹೇಳಲ್ಲ, ಅನ್ಕಮಠ ಏನು ಮಾಡೋಂಗಿಲ್ಲ ಅನ್ನೋಂಗ್ರಿ ಬರುವಂಥ ಸಂದೇಶ ಏನು ಸರ್ಕಾರದಿಂದ ಇರೋದಿಲ್ಲ, ಅದು ನಡಕನ ಅವ್ರು ತಡೆ ಕಟ್ತಾರೆ, ಗಾಡಿ ಹಾಕ್ತಾರೆ, ಗಾಡಿ ಹಾಕ್ತಾರೆ. ಸರ್ ಇನ್ನೊಂದು ಮಾತು ಕೇಳ್ತೀನಿ ರೀ, ಈ ರೈತರ ಹೋರಾಟ ಮುರಿಯಲು ಯಶಸ್ವಿ ಆದ್ರೇನಾ? ಅಂದ್ರೆ ಈಗ ಅದೇನೊಂದು ಫ್ಲೋ ಇತ್ತಲ್ಲ, ಈ ಒಂದು 9 ದಿವಸ ಗಂಟ್ಲೆ ಏನು ಕುಂತಿದ್ರಲ್ಲ, ಒಂದು ರಭಸ ಏನಿತ್ತು ಮುರಿದು ಹೋದಂಗೆ ಅನ್ನಿಸ್ಲಿಲ್ಲ. 3300 ಮಾತಾಡಿ ಇವಾಗ ಹೆಂಗಾಗತ್ತಪ್ಪ ಅಂತಂದ್ರೆ 3200 ಫ್ಯಾಕ್ಟ್ರಿದವ್ರು ಕೊಡ್ತಾರ, ಇನ್ನು 50 ಸರ್ಕಾರ ಕೊಡ್ತೈತಿ. ಹೌದಾ? ಈ ಒಂದು 3200 ಕೂಡ ನಮಗೆ ಕೊಡಕ್ಕೆ ಆಗಂಗಿಲ್ಲ,
ಕೊಡ್ಬೇಕಂತಂತಂದ್ರೆ ನಮ್ಮ ಷರತ್ತುಗಳದಾವು. ಆ ಷರತ್ತುಗಳನ್ನು ಸರ್ಕಾರ ಪಾಲನೆ ಮಾಡಿದಾಗ ನಾವು ಮುಂದೆ ಕೊಡ್ತೀವಿ ಅನ್ನುವಂಥ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಕತ್ತಾರ. ಹೌದ್ರಾ? ಈಗ ಒಂದು ಫ್ಲೋ ಮುರಿದ ತಮ್ಮ ಬೇಡಿಕೆಗಳು ಮುಂದಿಟ್ಟಂಗೆ ಆಗ್ಲಿಲ್ಲ ರೀ ಇದು. ಈಗ ಅದು ಈಗ ಅವ್ರದ್ದು ಈಗ ಅವ್ರದ್ದು ಏನಂತ ಗೊತ್ತೇನು ನೋಡೋದಲ್ರಿ, ಅವ್ರ ಜಾಬಾದ ಭಾಳ ಕಾರ್ಖಾನೆ ಮಾಲೀಕರು ಏನದಾರಲ್ಲ ಭಾಳ ಜಾಬಾದ ಅದ. ಇದು ಹೋರಾಟಕ್ಕೆ ಮಣ್ಣು ಕೊಡುವಂಥ ತಂತ್ರಗಾರಿಕೆ ಇದ. ಈಗ ನೀವು ಕೇಳಲ್ಲ ಹೋರಾಟ ಯಶಸ್ವಿ ಆಯ್ತು ಇಲ್ಲರು ಏನಾಯ್ತು ಮುರಿದ್ರು ಏನು ಅನ್ನೋ ನೀವು ಅಂದ್ರಲ್ಲ, ಇದು ಮುರಿದಂಗಾರಲ್ಲ ಇದು. ಹೌದು, ಈ ಥರದ್ದು ಇದು ಏನೈತಲ್ಲ ಇದು ಪೂರಾ ಸಂಪೂರ್ಣ ಹೋರಾಟ ಮಣ್ಣು ಕೊಟ್ಟಂಗ್ರಿ ಇದ. ಅಂದ್ರೆ ಇವ್ರ ಸರ್ಕಾರಕ್ಕೆ ಇಟ್ರಂದ್ರೆ ಇವ್ರ ಬೇಡಿಕೆ ಇಟ್ಟಂದ್ರೆ ಇವ್ರು ಕೊಡಾಕ್ ಬರಬಾರ್ದ. ಹಣ ಇವ್ರು ಕೇಳಬಾರ್ದು, ಸರ್ಕಾರದ ಇಷ್ಟು ಕೊಡೋದು ಕೇಳಬಾರ್ದು. ಅವ್ರು ನಾವು ಏನು ನಿಗದಿ ಮಾಡ್ತು ನಾವು ಕಾರ್ಖಾನೆ ಮಾಲೀಕರು ಆ ಲೆವೆಲ್ದಾಗ ಹೋಗ್ಬೇಕು ಅನ್ನೋ ಅದು ಒಂದು ಶರ್ತ್ ಇಟ್ಟಾರೆ ಇದನ್ನು. ಹೌದು, ಇದು ಕರೆ ಕೆರೆ ಸಿದ್ದರಾಮಯ್ಯ ಅವರು ಒಪ್ಕೋಬಾರ್ದು. ಅವ್ರ ಫ್ಯಾಕ್ಟ್ರಿ ಸೀಲ್ ಮಾಡ್ಬೇಕ್ರಿ ಅವ್ರ ಫ್ಯಾಕ್ಟ್ರಿಗಳ. ಈ ಶಬ್ದ ಮಾತಾಡೋಕೆ ಅವ್ರ ಮುಂದೆ ಮಾತಾಡಬಾರ್ದು, ಸರ್ಕಾರ ಮುಂದೆ ಮಾತಾಡೋದು ಏನು ನೀತಿಗೆ ಹಕ್ಕ ಇಲ್ಲ ಅವರಿಗೆ. ಈ ಶಬ್ದ ಮಾತಾಡಬಾರ್ದು. ಹಾಂ ಏನೋ ಸರ್ ರೈತರಿಗೆ ಇಲ್ರಿ ಸರ್ಕಾರದವ್ರು ಹಿಡಿದ್ರೆ ನಾವು ಅವ್ರಟ್ಟು ಕೊಡ್ತಾನೆ ಅಂತ ನೋಡಿ ಯೋಗ್ಯ ಸಿಗ ರೈತರು ಯೋಗ್ಯ ಬೆಲೆ ಕೊಡ್ನು. ನಮ್ಮದು ಏನು ಇದ್ದಿದ್ದು ಏನು ನಮಗೆ ಏನು ಅನ್ಯಾಯ ಆಗತ್ತೆ ಸರ್ಕಾರ ನಮ್ಮ ಮುಂದೆ ಇಡ್ಕೇಸಿ ನಮ್ಮ ಕೆಲಸ ಮಾಡ್ಕೊಳ್ತ ಹೇಳಿದ್ರೆ ಮಾತು ಬೇರೆ. ಇದೇನೇದು ಗೊತ್ತಿದ್ದೇನ್ರಿ, ಇದು ಮತ್ತೆ ಇದ್ರಾಗ ರಾಜಕಾರಣ ಮಾಡಕತ್ತಾರು, ಈ ಮುರಿಯಂಥ ಪ್ರಯತ್ನ ಮಾಡಕತ್ತಾರು. ಇದ್ರೊಳಗೆ ಇನ್ನೂ ದೊಡ್ಡ ಡೋಂಗಿ ಇನ್ನೂ ದೊಡ್ಡವರು ಅವ್ರನ್ನ ಹೇಳಂಗಿಲ್ಲ. ಅದನ್ನ ನಮ್ದು ಫ್ಯಾಕ್ಟ್ರಿ ಏನ್ರಿ ಕಿಲಿ ಹಾಕಿನಿ ಕಿಲಿಕ್ಕೆ ಹಾಕಿ ನಿಮ್ಮ ಕೈಯಾಗ ಕೊಡ್ತೋ ಸಿದ್ದರಾಮಯ್ಯ ಹೇಳ್ಬಿಡ್ತಾರೆ. ಈಗ ಆ ಪರಿಸ್ಥಿತಿ ತಂದಿರ್ತಾರೆ ಅವರಂತೂ ಸೀದಾ ಯಾರು ಯತ್ನಾಳ್ ಅವರಂತೂ ಹೇಳೇ ಬಿಟ್ಟಾರಲ್ರಿ, ಇದನ್ನು ನೀವೋ ಬಂದು ನಡೆಸ್ಕೊಬರ್ರಿ ನನಗೆ 3,500 ರೂಪಾಯಿ ಕೊಡ್ರಿ ಅಂತೇಳಿ. ಈಗ ಅದಕ್ಕೂ ಏನೋ ಉತ್ತರ ಕೊಟ್ಟಾರ ನಮ್ಮ ರೈತ ಅಂತ ಮುಖಂಡರು ಕೊಟ್ಟಾರ. ಅಲ್ಲಿ ಅದಕ್ಕೆ ಅಷ್ಟು ಅವ್ರು ಹೇಳಿದ್ದು ಅಷ್ಟು ಕರೆಯೋದು ಯಾರು ಹೇಳಿದ್ರಿ ಅಲ್ಲಿ ಏನು ಮುಖಂಡ್ರು ರೈತ ಮುಖಂಡ್ರು ಹೇಳ್ಯಾರಪ್ರಿ ಅದು ಅಷ್ಟು ಖರೇನ ಐತೆ. ಜರ್ಕರ್ತ ಇವ್ರ ಕೈಲೇ ಫ್ಯಾಕ್ಟ್ರಿ ನಡ್ಸೋಕ್ಕಾಗೋದಿಲ್ಲ ಅಂದ್ರೆ, ಒಂದು ಅಂಗಡಿ ನಡ್ಸೋಕ್ಕಾಗಲಿಲ್ಲ ಅಂದ್ರೆ ಬಾಡಿಗೆ ಕೊಡ್ತಾರಿಲ್ರಿ. ಹೌದು, ಹಂಗೆ ನಮ್ಮ ರೈತ ಅಂತವ್ರಿಗೆ ಎಷ್ಟು ಇವ್ರು ಫ್ಯಾಕ್ಟ್ರಿ ಆದವ್ರು ಹೇಳತ್ತಲ್ಲ ಇವ್ರು ಬಾಡಿಗೆ ಕೊಡ್ರಿ. ನಮಗೂ ನಮ್ಮ ರೈತ ಅಂತವ್ರಿಗೆ 3,500 ರೂಪಾಯಿನೂ ಕೊಡ್ತಾರು, ನಿಮ್ಮದು ಬಾಡಿಗೆನೂ ಕೊಡ್ತಾರ ಅವ್ರು. ಓಕೆ ರೀ ಸರ್, ಇವಾಗ ಇದು ರೈತರ ಹೋರಾಟದಾಯ್ತು. ಇವಾಗ ಮುಖ್ಯವಾದಂಥ ಮಾತೇನಪ್ಪ ಅಂತಂತಂದ್ರೆ ಈ ಕರಿಪಟ್ಟಿ ಯಾವಾಗ ಹೋಗುದ್ರಿ? ಇದು ಕರಿಪಟ್ಟಿ ಯಾವಾಗ ಹೋಗುತ್ತೆ ಅಂದ್ರೆ ಬಂದೈತಿ ಆ ಥರದ್ದು ಕಾಲ. ಈಗ ಸದ್ಯಕ್ಕೆ ಕಾಲ ಅದ್ರ ಚಾಲು ಐತಿ. ಆ ಹೋರಾಟ ಒಳಗೋದು ಜನಕ್ಕೆ ಭೇಟಿ ಆಗುವಂಥದ್ದು ನಮ್ಮ ಕಾರ್ಯ ಚಾಲು ಐತಿ. ಅದು ನಡೆದೈತಿ, ಎಲ್ಲ ಡಿಸ್ಕಸ್ ಆಗತ್ತೈತೆ ಲೀಡರ್ ಕೂಡ ಅವ್ರ ಕೂಡ ಕೆಲವೊಬ್ರು ಮುಖಂಡರು ಕೂಡ ಮಾತಾಡಕತ್ತೇನೆ ರೀ. ಇನ್ನು ನಿಮ್ಮ ಸ್ಟುಡಿಯೋ ಒಳಗೆ ಒಂದು ಸಲ ಮಾತಾಡ್ಕೇಶನ್ ಹೇಳಿದ್ದು ಅವಾಗಿಂದ ಸ್ಟಾರ್ಟ್ ಐತಿ. ಎಲ್ಲಿ ಗಾಡಿ ನಿಂತಿಲ್ಲ, ನಾನ್ ಸ್ಟಾಪ್ ಕತೆ ಓಡಾಡಾಗ್ತೈತೆ ಗಾಡಿ. ಅದ ನಾನ್ ಸ್ಟಾಪ್ ಕತೆ ಓಡಾಡತ್ತಿ. ಈಗ ನಾಳೆ ಬರುವ ದಿನಮಾನದಲ್ಲಿ ಈಗ ನಾವು ಸದ್ಯಕ್ಕನಾಗ ನಾವು ಗೋಕಾಕದಾಗ ಒಂದು ವೇದಿಕೆ ಹಾಕುವಂಥ ಒಂದು ವಿಚಾರ ಮಾಡಿದ್ವು. ಗೋಕಾಕ್ ಜಿಲ್ಲಾ ಆಗೋ ಸಲುವಾಗಿ ಗೋಕಾಕ್ ಜಿಲ್ಲಾ ಆಗೋ ಸಲುವಾಗೇನೆ ಒಂದು ವೇದಿಕೆ ಹಾಕತ್ತ ನಾವು. ಆಗ್ಬೇಕಾದ್ರೆ ಯಾರು ತಮ್ಮ ವಿಚಾರ ಏನಿದ್ದರೂ ಬಂದಲ್ಲಿ ಹೇಳಬಹುದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನ್ ಬೇಡಿಕೆ ಏನಿದ್ರು ಏನ್ ತ್ರಾಸ ಐತೆ ಅನ್ನೋದು ನಮ್ಮ ಜಿಲ್ಲಾದ ಬಗ್ಗೆ ಎಷ್ಟು ಮಂದಿಗೆ ತ್ರಾಸ ಆಗತೈತಿ, ಏನಾಗತೈತಿ, ವ್ಯಾಪಾರದು ಏನಾಯ್ತು ಹಾಗೆ ಫುಲ್ ವ್ಯಾಪಾರ ಬಹುಶಃ ಅವರ ಒಬ್ಬ ಪೈಲ್ವಾನ್ ಅಡ್ಡಾಡ್ತಾನೆ. ಪೈಲ್ವಾನ್ಗೆ ಒಬ್ಬಗ ಬೇಕಾಗಿತ್ತು. ನಮಗೆಲ್ಲ ನಮ್ಮ ಜನಕ್ಕೆ ಸಲುವಾಗಿ ಹೋರಾಟ ಮಾಡತ್ತು. ಅದು ಜನಕ್ಕೆ ಬೇಕಾಗೈತಿ. ನಾವು ಜನಕ್ಕೆ ಎಚ್ಚರ ಮಾಡಾಕತ್ತು. ಅವ್ರಿಗೆ ಸ್ವಾತಂತ್ರ್ಯ ಕೊಡಿಸುವಂಥ ನಾವು ಒಂದು ರೂಪಾಯಿ ಒಂದು ಹೋರಾಟಕ್ಕೆ ನಾವು ಧುಮುಕಿದ್ವು ಸರ್. ಇದು ರೈತರ ಹೋರಾಟ ಈಗ ಹೆಂಗೆ ಆಯ್ತಲ್ಲ ಕಬ್ಬಿನ ಬಿಲ್ಲಿಗೆ, ಇದೇ ಟೈಪಲ್ಲಿ ಗೋಕಾಕ್ ಜಿಲ್ಲೆ ಹೋರಾಟ ಆಗುತ್ತಾ? ಏನಕ್ಕಂತಂದರೆ ಡಿಸೆಂಬರ್ ಮುಗಿದು ಹೋದ ತಕ್ಷಣ ಇನ್ನು 10 ವರ್ಷ ತನಕ ಯಾವುದೇ ರೀತಿ ಜಿಲ್ಲೆ ಆಗಬಾರ್ದು, ಜಿಲ್ಲೆ ಘೋಷಣೆಗಳು ಆಗಬಾರ್ದು ಅನ್ನುವಂತಹ ಮಾತು ಮುಂದೆ ಬರುತ್ತೆ. ಬರೋಬರಿ. ಈಗ ರೀ ನಾಳೆ ಡಿಸೆಂಬರ್ 1 ತಾರೀಕು ದಿವಸ ಒಳಗೆ ಡಿಕ್ಲೇರ್ ಆಗ್ಬೇಕಾರದು. ಜರ್ಕರ್ತ ಅದು ಡಿಕ್ಲೇರ್ ಆಗಬಾರ್ದಂಗೆ ಕಾಣಕೈತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಜಿಲ್ಲಾ ಉಸ್ತುವಾರಿ ಏನದಾರಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು. ಎರಡನೇದ ರಾಜೀನಾಮೆ ಗೋಕಾಕ್ MLA ರಮೇಶ್ ಜಾರಕಿಹೊಳಿ ಕೊಡ್ಬೇಕು. ಮೂರನೇದ NSFದವ್ರು ಭಾಳಚಂದ ಜಾರಕಿಹೊಳಿ ಕೊಡ್ಬೇಕು. ಯಾಕಂತಂದ್ರೆ ಗೋಕಾಕ್ದಾಗ ಹುಟ್ಟಿಕಿಸಿನ ಗೋಕಾಕ್ ಜಿಲ್ಲಾ ಇವ್ರ ಕೈಯಲ್ಲಿ ಮಾಡೋಕೆ ಆಗೋದಿಲ್ಲಪ್ಪ ಅಂತಂದ್ರೆ ರೀ
ಮತ್ತು ಇವ್ರಿಗೆ ತೊಗೊಂಡು ಏನು ಮಾಡೋದ್ರಿ ಇಲ್ಲಿ ಇವ್ರಿಗೆ ನಮ್ಮ ಗೋಕಾಕದಾಗ ನಮ್ಮ ಗೋಕಾಕ್ ತಾಲೂಕದಾಗ ತೊಗೊಂಡು ಏನು ಮಾಡೋದ್ರಿ ಮತ್ತು ಇವ್ರ ಜಿಲ್ಲಾ ಇವ್ರ ಕಲೆ ಒಂದು ಜುಜ್ಬಿ ಒಂದು ಜಿಲ್ಲಾ ಮಾಡೋಕ್ಕಾಗಲ್ಲ ಇವರಿಗೆ ಮತ್ತು ಇವ್ರು ತೊಗೊಂಡು ಏನು ಬರ್ತದೆ ಫಸ್ಟ್ ಇವ್ರು ರಾಜೀನಾಮೆಯನ್ನು ತಗೊಳ್ಳೋದ ಇದನ್ನು ಬಿಟ್ಟರೆ ಬೇರೆ ಏನು ಕೆಲಸ ಏನೂ ಇಲ್ಲ ಬೇರೆ ಕೆಲಸನೇ ಇಲ್ಲ ರಾಜೀನಾಮೆ ಒಂದೇ ಕೊಡೋದ ಇವ್ರ ಕಲೆ ಜಿಲ್ಲಾ ಮಾಡೋಕ್ಕಾದ್ರೂ ಬೇಡ ಈ ಸಲ ಆಗಲಿಲ್ಲ ಅಂದ್ರೆ ಜಿಲ್ಲಾ ಮುಂದೆ ಭಾಳ ದಿವಸ ಹೋಗ್ತಿದ್ರದ ನಾನು ಮುಂದಕ್ಕೆ ಏನು ಆಗ್ತಿದ್ದು ಹೇಳಕ್ಕೆ ಬರಲ್ದ ಖರೆ ಇದು ಇದ್ದಿದ್ದಕ್ಕೆ ಈಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಒಟ್ಟು ಕೂಡಿ ಏನಾರ ಮಾಡಿ ಗದ್ದಲ ಒಟ್ಟು ಆಗುವಂಗೆ ಒಂದು ಸ್ವಲ್ಪ ನಡೆದೈತೆ ಇದು ನಡೆದೆ ಅದಕ್ಕೆ ಏನಾರ ಅವ್ರು ಕಲ್ಲು ಹಾಕಿದ್ರೆ ಅಂದ್ರೆ ಬಹುಶಃ ಆ ಕಲ್ಲ ಅವ್ರ ಕಾಲ ಮೇಲೆ ಬೀಳ್ತೈತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸರಿ, ಇನ್ನೊಂದು ಮಾತು ಹೇಳ್ತೀನಿ. ಈಗ ಇನ್ನೊಂದು ಮಾತು ಕೇಳಾಕತ್ತೀನಿ ರೀ. ಈಗ ಸದ್ಯ ಗೋಕಾಕ್ ಜಿಲ್ಲಾ ಆಗಬೇಕಪ್ಪ ಅಂತಂದ್ರೆ ಬೈಲೊಂಗಲ್ ನಮ್ಮದು ಅಲ್ಲಿ AC ಆಫೀಸ್ ಐತಿ, ಇಲ್ಲಿ AC ಆಫೀಸ್ ಇಲ್ಲ. ಹೌದ್ರಾ? ಜಿಲ್ಲಾ ಮಟ್ಟದ ಯಾವುದೇ ಒಂದು ಕಚೇರಿಗಳಿಲ್ಲ. ಈಗ ಇದು ಜಿಲ್ಲಾ ಮಾಡಂದ್ರೆ ಹೆಂಗೆ? ನಮ್ದು AC ಆಫೀಸ್ ಮೊದಲಿಂದರೂ ಐತಿ, ನಮ್ದು ಮಾಡ್ರಿ ಅಂತೇಳಿ ಅವ್ರು ಅಂತಾರೆ. ಈಗ ನೋಡ್ರಿ ಅವ್ರಿಗೆ ಕೇಳಕ್ಕೆ ಹಕ್ಕೈತಿ, ಕೇಳಿ ಪಾಪ ನಾವು ಯಾಕೆ ಬ್ಯಾಡ ಅನ್ನಂಗಿಲ್ಲ ನಾವು ಯಾರಿಗೂ. ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ಇನ್ನೊಂದು ಇದ್ರೊಳಗೆ ಮರೆತೆ ನಾನು ಹೇಳೋದು ಏನಪ್ಪ ಅಂತಂದ್ರೆ ಸರ್, ಗೋಕಾಕ್ ಜಿಲ್ಲಾ ಆಯ್ತಪ್ಪ ಅಂತಂದ್ರೆ ಬೆಳಗಾವಿ ವೀಕ್ ಆಕತಿ, ಅಲ್ಲಿ ಮತ್ತೆ ಮರಾಠಿಗರು ಎದ್ದು ಕುಂಡಿರ್ತಾರೋ, ಅದಕ್ಕಾಗಿ ಗೋಕಾಕ್ ನಮಗೆ ಬೆಳಗಾವಿ ಜಿಲ್ಲೆದೊಳಗನೆ ಇರಬೇಕು ಅನ್ನುವಂತಹ ಮಾತುಗಳು ಬರಾಕತ್ತಾವ. ಇವಕ್ಕೇನು ಉತ್ತರ? ಈಗ ನೋಡ್ರಿ, ಜಿಲ್ಲಾಗಳು ಹೊಡೆದ ಅಂದ್ರೆ ಬೆಳಗಾವಿ ಜಿಲ್ಲಾ ಹೊಡೆದ್ರೆ ಬೆಳಗಾವ್ದಾಗ ಮರಾಠಿದವ್ರು ಮರಾಠಿ ಎದ್ದುಕೊಂಡಿರ್ತಾರೆ, ಆಗ್ತಾರಪ್ಪ ಅನ್ನೋ ಅದು ತಪ್ಪು ಕಲ್ಪನೆ ರೀ. 24 ತಾಸು ನಮ್ಮ ಬೆಳಗಾವಿ ಜಿಲ್ಲಾ ನಾವು ಕಾಯಕ್ಕೆ ನಾವು ಗಟ್ಟಿದು ನಾವು ನೋಡ್ಕೋತದು ಅದು ಆಗೋದಿಲ್ಲ. ಅದೇನು ತಪ್ಪು ಕಲ್ಪನೆ. ಇದು ರಾಜಕಾರಣದವ್ರ ಮಾತು. ಇದೊಂದು ತಂತ್ರಗಾರಿಕೆ, ಹೊಡಿಯುವಂಥ ತಂತ್ರಗಾರಿಕೆ. ಇದು ಹೋರಾಟವನ್ನು ಹೊಡಿಯುವಂಥ ಜಿಲ್ಲಾ ಆಗಬಾರ್ದು ಅನ್ನುವಂಥದ್ದು ಒಂದು ತಂತ್ರಗಾರಿಕೆ ಅದು ಆಗ್ತಾ ಅನ್ನಬಿಟ್ಟು ಬೇರೆಲ್ಲ. ಎಲ್ಲರೂ ಇಡೀ ಜಿಲ್ಲಾದ ಪ್ರಾಬ್ಲಮ್ ಆಗ್ತೈತ್ರಿ ಸರ್. ನಾವೊಂದು ಮಾತು ಕೇಳ್ತೀನಿ, ಗೋಕಾಕ್ ಜಿಲ್ಲಾ ಆತ್ಪ ಅಂತಂದ್ರೆ ಎಲ್ಲರಿಗೂ ಚಲೋಣ ಅಲ್ಲ, ಶಾಸಕರು ಅದಕ್ಕೆ ಬ್ಯಾಡ್ ಅಂತಾರೆ. ಅಂದ್ರೆ ನಿಮ್ಮ ಅಭಿಪ್ರಾಯ ಕೇಳಕತ್ತಿದ್ದೀನಿ ನಾನು. ಅಂದ್ರೆ ಅವ್ರಿಗೂ ಜಿಲ್ಲಾ ಆತ್ಪ ಅಂತಂತಂದ್ರೆ ಅವರು ಜಿಲ್ಲಾ ಮಟ್ಟದ ಲೀಡರ್ಗಳನ್ನ ಆಗ್ಬಿಡ್ತಾರೆ, ಇನ್ನೊಂದು ಜಿಲ್ಲಾ ಕೈಯಾಗ ಸಿಕ್ಕಂಗೆ ಆಗ್ತೈತಿ. ಈಗ ಅವ್ರದ ಏನೇನು ಗೊತ್ತೇನ್ರಿ, ಬೆಳಗಾವಿ ಜಿಲ್ಲಾ ಅಂತೂ ಕೈಯಾಗ ಐತೆ ಅವ್ರಿಗೆ, ಇನ್ನೂ ಒಂದು ಜಿಲ್ಲಾ ಕೈಯಾಗ ಸಿಕ್ಕಂಗೆ ಆಗಂಗಿಲ್ಲ. ನೀವು ಏನು ಹೇಳತ್ತಾರಲ್ಲ ಬೆಳಗಾವಿ ಜಿಲ್ಲಾ ಅವ್ರ ಕೈಯಾಗ ಇಲ್ಲ ಅಂತ ಹೇಳ್ತಾನ್ರನ್ನ, ಅವ್ರ ಕೈಯಾಗ ಜಿಲ್ಲಾನೇ ಇಲ್ಲ ಅಂತ ಹೇಳ್ತಾನೆ. ಮತ್ತು ಜಿಲ್ಲಾ ಅವ್ರ ಕೈಯಾಗಿತ್ತಂದ್ರೆ ಎಂದು ನಮ್ಗೆ ಗೋಕಾಕ್ ಜಿಲ್ಲಾ ಆಗ್ತಿತ್ತಲ್ಲ. ಇಲ್ಲ, ಅದು ಬೇರೆ, ಆ ರಾಜಕೀಯ ಬೇರೆ. ಅಂದ್ರೆ ನಾ ಏನು ಕೇಳಕತ್ತೀನಿ ರೀ, ಗೋಕಾಕ್ ಜಿಲ್ಲಾ ಆಯ್ತಪ್ಪ ಅಂತಂದ್ರೆ ಈಗ ಆಲ್ರೆಡಿ ಬೆಳಗಾವಿ ಜಿಲ್ಲಾ ಒಳಗೆ ಇವರು ಪ್ರಭಾರಿ ಅದಾರ. ಅದ ಸೇಮ್ನ ಗೋಕಾಕ್ ಜಿಲ್ಲಾನು ಇವ್ರ ಕೈಯಾಗ ಸಿಕ್ಬಿಡುತ್ತಲ್ಲ. ನೀವು ಹೇಳಾಕತ್ತೀರ ಅಂದ್ರೆ ಅವ್ರಿಗೂ ಲಾಭ ಐತಲ್ಲ. ನೋಡ್ರಿ, ಒಂದು ಜಿಲ್ಲಾ ಬಿಟ್ಟು 2 ಜಿಲ್ಲಾ ಅವ್ರ ಕೈಯಾಗ ಸಿಗಲ್ಲ, ಅವ್ರು ಯಾಕೆ ಮಾಡಕ್ ಬೇಡ ಅಂತಾರ? ಅವ್ರ ಒಂದ್ಸಲ ಒಂದು ಗೋಕಾಕ್ ಜಿಲ್ಲಾ ಹೋರಾಟದೊಳಗೆ ಇವು ಜಿಲ್ಲಾ ಉಸ್ತುವಾರಿ ಇಲ್ಲಿ ಬಸವೇಶ್ವರ ಸರ್ಕಲ್ದಾಗ ಒಂದು ಸ್ಟ್ರೈಕ್ ನಡೆದಿತ್ತು. ಆ ಟೈಮ್ದಾಗ ನಾವು ಸ್ವಲ್ಪ ದೂರ ನಿಂತೀನಿ ದೂರ ನಿಂತೀನಿ. ಅವಾಗ ಇದು ನೀವು ಹಿಡಿದ ಮಾತು ಬರಕೈತೆ, ಅವ್ರು ಅವ್ರ ಬಾಯಿಲೇನ ಬರಕೈತದ. ಜನ ಸ್ವಲ್ಪ ಕುಸು ನಡೆದಾಗ್ರಿ ಗೋಕಾಕ್ ಜಿಲ್ಲಾ ಆದರೂ ಒಡೆಯ ನಾನ, ಗೋಕಾಕ್ ಜಿಲ್ಲಾ ಆದ್ರೂ ಒಡೆಯ ನಾನ, ಚಿಕ್ಕೋಡಿ ಜಿಲ್ಲಾ ಆದರೂ ಒಡೆಯ ನಾನ, ಬೆಳಗಾವಿ ಜಿಲ್ಲಾ ಆದರೂ ಒಡೆಯ ನಾನ. ಅದಕ್ಕೆ ನಾನ ಮೇನತ್ತ ಈ ಜಿಲ್ಲಾ ಉಸ್ತುವಾರಿ ಅದಾರಲ್ಲ ಇವರೇ ಹೇಳಿದಾರೆ. ಅಲ್ರಿ, ಅದನ್ನ ಕೇಳಕ ಅಲ್ಲ, ಅವ್ರು ಹೇಳಿದಾರ. ಕೆಲವೊಬ್ರು ಮತ್ತೆ ಅವ್ರು ಹೇಳಿದ್ರು, ನಾವು ನಮ್ಮ ಹಬ್ಬ ಗುಟ್ಟಿದವ್ರಿ, ನಾವು ಜಿಲ್ಲಾದಾಗ ನಮ್ಮದು ಒಂದು ಜಿಲ್ಲಾದಾಗ ನಮ್ಮದು ಒಂದು ಸ್ಥಾನಮಾನ ನಮಗೂ ಸಿಗ್ತೈತಿ. ಅದ್ರ ಸಲುವಾಗಿ ನಾವು ಗೋಕಾಕ್ ಜಿಲ್ಲಾ ಗೋಕಾಕ್ ಜಿಲ್ಲಾದ ಎಲ್ಲ ಅಭಿವೃದ್ಧಿ ಆಗ್ತೈತಿ, ವ್ಯಾಪಾರೀಕರಣ ಆಗ್ತೈತಿ ಅಂತ ಕೆಲವರು ಮಾತಾಡಿದಾರೆ ಅಲ್ಲಿ. ಅದು ಈ ಟೈಪ್ದಾಗ ನೀವು ಅಷ್ಟೇ ಯಾಕೆ ನಾವು ಜಿಲ್ಲಾದಾಗ ನಾವು ಒಡೆ ಆಗ್ತೇವೆ ಅನ್ನೋಗಿ ಮಾತಾಡಂತಲೇ ಅದನ್ನ ಅವ್ರು ಕಟ್ ಮಾಡಿದ್ರು. ಈಗ ಇನ್ನೊಂದ್ರಿ, ಈ ಬಾರಿ ಗೋಕಾಕ್ ಜಿಲ್ಲೆ ಆಗುತ್ತಾ? ಈಗ ಹೆಂಗೆ ಇವ್ರು 3,500 ರೂಪಾಯಿ ಹೇಳಿ 3,300 ರೂಪಾಯಿಗೆ ರೈತರು ಇಷ್ಟರ ತನಕ ಹೋರಾಟಕ್ಕೆ ತೊಗೊಂಡು ಬಂದ್ರಲ್ಲ, ಈ ಒಂದು ಕೆಲಸ ಗೋಕಾಕ್ ಜಿಲ್ಲೆ ಆಗುವಂಗಾಗುತ್ತಾ? ನೋಡ್ರಿ, ಯಾರು ಬೇಕಾದವ್ರು ಬಂದ್ರೂ ಯಾವ ಬೇಕಾದ್ರೂ ಆಗೋಲ್ಲ, ನಿತ್ತರೂ ಅನ್ನೋದು ಬಿಡೋದಿಲ್ಲ. ಜಿಲ್ಲಾ ಗೋಕಾಕ್ ಆಗೋದನ ಯಾಕೆ ಜಿಲ್ಲಾ ಆಗ್ತೈತಪ್ಪ ಅಂತಂದ್ರೆ ಒಂದೆಲ್ಲ 2 3 4 ಆಯೋಗ ಅದ್ರ ಶಿಫಾರಸು ಮಾಡ್ಯಾರಿ. ಏನ್ರಿ ವಾಸುದೇವ, ಏನ್ರಿ ಗದ್ದಿಗೌಡ, ಏನ್ರಿ ಮತ್ತು ಹುಂಡೇಕರ, ಇವೆಲ್ಲ ಇಂಥವು ಸರ್ಕಾರದವ್ರು ಕೋಟಿಗಂಟ್ಲೆ ಖರ್ಚು ಮಾಡ್ಕೇಸಿಂದ ಆಯೋಗ ನೇಮಿಸಿರು. ಅದರೊಳಗೆ ಶಿಫಾರಸು ಹಾಕಿಸಿಂದ ನಮ್ಮ ಗೋಕಾಕ್ ಜಿಲ್ಲಾ ಆಗಬೇಕಪ್ಪ ಅನ್ನೋಂಗನ ಅದನ್ನು ಅದ್ರ ವರದಿ ಕೊಟ್ಟಾರ. ಏನ್ರಿ
ಮತ್ತು ಇವ್ರೇನು ರಾಜಕಾರಣ ಮಾಡಕ್ಕೆ ಹೋಗಿಕೆಸಿಂದ ನಮ್ಮ ಜಿಲ್ಲಾ ನಾವು ಕಳ್ಕೊಳಂಗಿಲ್ಲ. ಯಾರೋ ಒಬ್ಬರು ರಾಜಕಾರಣ ಮಾಡಕ್ಕೆ ಹೋಗಿ ತಮ್ಮ ಹಿಡಿತನ ಒಳಗೆ ಇಟ್ಕೋಬೇಕು ಅನ್ನುವಂಗೆ ಮುಷ್ಟಿ ಒಳಗೆ ಹಿಡ್ಕೊಂಡು ನಡೆಸುವಂಗೆ ಏನಾರ ಅವ್ರ ತಲೆಯಾಗಿತ್ತಂದ್ರೆ ಅವರ ಇವತ್ತಿನ ಏನು ಹೇಳಿಕೆ ಬಿಡೋದನ್ನ ಇವತ್ತಿನ ಬಿಡ್ಬೇಕದನ್ನ. ಹಂಗೆ ಏನು ತಲೆಯಾಗಿತ್ತಂದ್ರೆ ಅವ್ರು ರಾಜೀನಾಮೆ ತೊಗೊಂಡ್ಕೇಶನ್ ನಾವು ಕೈ ಬಿಡ್ತೀವಿ ಎಲ್ಲರೂ ಕೂಡಿ. ಜಿಲ್ಲಾನು ಮಾಡ್ತೀವಿ, ಅವ್ರು ರಾಜೀನಾಮೆನೂ ತೊಗೋತಾರೆ ಎಲ್ಲರೂ ಕೂಡಿಕೇಶಿ, ಎಲ್ಲ ಜನ ಕೂಡಿಕೇಶಿ ನಾವು ತೊಗೋತೀವಿ ಎಲ್ಲ ಹೋರಾಟಗಾರ. ನಾವೊಂದು ಮಾತು ಕೇಳ್ತೀನಿ, ಇಷ್ಟೆಲ್ಲ ಪ್ರಭಾವಿ ಅದಾರ, ಇಷ್ಟು ಅವ್ರದ್ದೇ ಆದಂಥ ಸರ್ಕಾರದೊಳಗೆ ಅವ್ರದ್ದೇ ಆದಂಥ ಮೌಲ್ಯ ಐತಿ, ವಜನ ಐತಿ, ಓಕೆ, ಅವರು ರಾಜೀನಾಮೆ ತಗೊಂಡ ಅವ್ರ ಜಾಗ ತುಂಬಿಸಿ ಸರ್ಕಾರದ ಮೇಲೆ ಪ್ರೆಷರ್ ಹೆಂಗೆ ಹಾಕ್ತೀರಿ? ನೋಡ್ರಿಪ್ಪ, ನಮ್ಮ ದೇಶದ ಸಂವಿಧಾನ ಎಲ್ಲ ರೈಟ್ಸ್ ಕೊಟ್ಟೈತಿ ನಮಗೆ. ನಮ್ಮ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹಾಗೆ ತೋರಿಸ್ಯಾರ. ಸರ್ ಇನ್ನೊಂದು ಮಾತು ಕೇಳ್ತೇನೆ ನಾನು, ಇದು ಓಕೆ, ಅದು ಸಂವಿಧಾನದ ಪ್ರಕಾರ ಹೋಗ್ತೇವೆ, ಬಟ್ ಇದ್ರ ಜೊತೆಗನ ಬೈಲೊಂಗಲ್ಲೂ ನಿಮ್ಗತ್ಲೆನ ಸ್ಟ್ರೈಕ್ ಮಾಡಕೈತಪ್ಪ ಅಂತಂತಂದ್ರೆ ಗೋಕಾಕ್ ಹೆಂಗಾಗೈತಿ, ಇಲ್ಲೂ ಸ್ಟ್ರೈಕ್ ಮಾಡತ್ತಾರ, ಇಲ್ಲೂ ಸ್ಟ್ರೈಕ್ ಮಾಡತ್ತಾರ, ಹೊಳ್ಳಿ ಇದ್ರ ಜೊತೆಗೆ ಚಿಕ್ಕೋಡಿ ಒಂದೈತೆ ಅಲ್ಲೂ ಸ್ಟ್ರೈಕ್ ಮಾಡಕತ್ರಪ್ಪ ಅಂತಂದ್ರೆ ಯಾರ ಮಾತಂತ ಕೇಳಬೇಕು? ಆದರೆ ಹಾಂ, ಈಗ ಜರಕರ್ತ ಅವ್ರು ಏನಾರ ಆಯೋಗ ಯಾವಾರ ಅವ್ರಿಗೆ ನೇಮಿಸಿದ್ರೆ ಅವ್ರಿಗೆ ಏನಾರ ಇದು ಜಿಲ್ಲಾ ಆಗ್ಬೇಕಪ್ಪ ಅಂತ ಏನಾರ ಅವ್ರಿಗೆ ಯಾರೇ ಅವ್ರ ಸರ್ಕಾರದವ್ರು ಅವ್ರಿಗೆ ಕೈ ಕಳಿಸಿರ್ತಾರಲ್ಲ ಅವ್ರಿಗೆ, ಅವ್ರೇನು ಆಯೋಗದವ್ರು ಅದಾರಲ್ಲ ಅಂತ ಯಾವ್ದಾರ ಒಂದು ರಿಪೋರ್ಟ್ ಕೊಟ್ಟಾರ ಕೇಳ್ರಲ್ಲ ಬೇಕಾದ್ರೆ ನೀವು. ಅವ್ರು ಯಾವ ಆಯೋಗ ರಿಪೋರ್ಟ್ ಓದಿಲ್ಲ. ಬಟ್ ಅಲ್ಲಿ ಎ ಸಿ ಐತಿ, ಎ ಸಿ ಆಫೀಸ್ ಐತಿ ಬೈಲೊಂಗ, ಚಿಕ್ಕೋಡಿ ಒಳಗೆ ಜಿಲ್ಲಾ ಮಟ್ಟದ ಆಲ್ಮೋಸ್ಟ್ ಆಲ್ ಆಫೀಸ್ಗಳು ಅದಾವ, RTO ಬಂದೈತಲ್ಲಿ. ಇಲ್ಲಿ ಗೋಕಾಕಕ್ಕೆ ಇನ್ನೂ ಆದ್ರೂ RTO ಇಲ್ಲ ಅಲ್ರಿ. ಅಲ್ಲಿ ಕಲ್ತಾರ ಅದಾರ ಒಂದು ಸ್ವಲ್ಪ ಎಜುಕೇಟೆಡ್ ಅದಾರೆ ಅಲ್ರಿ. ಎಲ್ರಿ ಬೈಲೊಂಗ್ಲಾಗಲಿ ಬೇರೆ ಬೇರೆ ಊರಾಗ ಎಜುಕೇಟೆಡ್ ಅದಾರಪ್ಪ ಅಂತಂದ್ರೆ ಕೇಶನ್ ಇವ್ರು ಅದನ್ನ ತಂದಾರ ಅಂದ್ಪಡಿಗೆ ಅದನ್ನ ಅವ್ರು ನಾವು ಹೇಳ್ಬಾರ್ದು ಅದನ್ನ. ಪಾಪ ಅವ್ರದ್ದು ಹಕ್ಕು ಐತಿ ಕೇಳಾಕದಾರ, ಕೊಡ್ಲಿ ಅವ್ರಿಗೆ, ನಮ್ದೇನೂ ತಗರಲ್ಲ. ಆದ್ರೆ ಯೋಗಿ ಚೌಕಾಸಿ ಮಾಡಿಕೇಶನ್ ನಮ್ಗೆ ಗೋಕಾಕದಾಗ ಕೊಡ್ಬೇಕಂತ ಐತದ. ಬ್ರಿಟಿಷ್ ಕಾಲದಿಂದ 1800ದ ಶತಮಾನ ಏನೈತಲ್ಲ, 1800ದಾಗ್ರೆ ಆವಾಗ ಸುದಕ್ಕೆ ನಮ್ಮ ಜಿಲ್ಲಾ ಐತಿರದ. ಬೇಕಾದ್ರೆ ವಿತ್ ರೆಕಾರ್ಡ್ ಕೊಡ್ತವ್ರಿ ನಾವು ಥರದ. ಸರ್ ಇನ್ನೊಂದು ಮಾತು ಕೇಳ್ತೀನಿ, ಈ ಗೋಕಾಕ್ ಜಿಲ್ಲೆ ಆಗೋದನ್ನ ತಡೆಯಾಕತ್ತಾರ ಯಾರ? ಸರ್ಕಾರ ತಡೆಯತೈತೋ, ನ್ಯಾಷನಲ್ ಗೌರ್ಮೆಂಟ್ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ತಡೆಯತೈತೋ, ಸೆಂಟ್ರಲ್ ಗೌರ್ಮೆಂಟ್ ತಡೆಯತೈತೋ, ಯಾರು ತಡೆಯತ್ತಾರ? ನೋಡ್ರಿ, ಯಾರು ತಡೆಯತ್ತಾರಪ್ಪ ಅಂತಂದ್ರೆ ಸರ್ಕಾರದವ್ರು ಇರ್ತಾರ. ಸರ್ಕಾರದಾಗ ಇರುವಂಥ ಕೆಲವೊಬ್ರು ಇಲ್ಲ ಪ್ರತಿನಿಧಿಗಳು ಇರ್ತಾರೆ, ಅವಟ್ಟು ಕೈ ಆಡಿಸಿರ್ತಾರೆ ಅಲ್ಲೆಲ್ಲ. ಅವು ಕಾಣದ ಕೈ ರೀ, ಅವು ಕಾಣು ಅಲ್ರಿ, ಕಾಣ್ದಿರ್ತಾರಲ್ಲ ಕೈ, ಆ ಕೈ ರೀ ಅವು. ಆ ಕೈ ಕೆಲಸ ಮಾಡ್ದಿರ್ತಾರೆ ಅವು. ಈಗ ಅವ್ರಿಗೇನು ಗೋಕಾಕ್ ಜಿಲ್ಲೆ ಆದ್ರೆ ಅವ್ರಿಗೇನು ಪ್ರಾಬ್ಲಮ್ಮ? ಗೋಕಾಕ್ ಜಿಲ್ಲಾ ಆದಂದ್ರೆ ಅವ್ರಿಗೇನು ಪ್ರಾಬ್ಲಮ್ ಐಟು ಇಲ್ಲ ಹಿಂದಾಚೆ ಹೇಳ್ತಂದ್ರೆ, ಈಗ ಕಬ್ಬಿನ ಹೋರಾಟ ಒಳಗೆ ಒಂದು ಯಾವುದೋ ಒಂದು TV ಒಳಗೆ ತೋರ್ಸಾಕತ್ತಿರದ ಯಾರು ಇವರ ಪಾಟೀಲ್ರ ಅವರ ಇವರು ಸಕ್ಕರೆ ಸಚಿವರು ಸ್ವಲ್ಪ ಸನ್ಮಾನ್ಯ ಅವ್ರು ಹೇಳಕತ್ತಾರು. ಅವ್ರು ಯಾರು ಯಾವ ಪುಣ್ಯಾತ್ಮ ಒಬ್ಬ ವಿಡಿಯೋ ಮಾಡ್ಯಾನು. ಇಷ್ಟರ ಮೇಲೆ ನಾವು ತಿಳ್ಕೊಬೇಕು, ಇವು ಜಿಲ್ಲಾದ ಬಗ್ಗೆ ಆಗಲಿ, ರೈತರ ಸಮಸ್ಯೆದ ಬಗ್ಗೆ ಆಗಲಿ, ಈ ಜಿಲ್ಲಾದೊಳಗೆ ಏನಿದ್ರು ಆ ಎರಡು ಶಬ್ದ ಮೇಲೆ ಎಲ್ಲರೂ ತಿಳ್ಕೊಬೇಕು. ಯಾರು ಎಲ್ಲರೂ ತಿಳ್ಕೊಬೇಕು ಅದನ್ನು. ಅವ್ರಿಗೆ ಏನಂದ್ರೆ ಅವರ ಪುಣ್ಯಾಗ ನೀವು ಯಾಕೆ ಹೋಗ್ಬಾರಪ್ಪ ಅಂತ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಹಗಲೆಲ್ಲ ಹೇಳಕತ್ತಾರ ಅವ್ರಿಗೆ. ಏನ್ರಿ ಹೋಗ್ಬೇಡ್ರಲ್ಲ ಅಂತೇಳಿ, ಯಾಕೆ ಹೋಗಾಕತ್ತಿಲ್ಲ, ರೈತರ ಸಮಸ್ಯೆ ಐತಿ, ರೈತರು ಕೂತಾರು, ಮತ್ತು ನೀವು ಯಾಕೆ ಹೋಗಾತಿಲ್ಲ ಅಂತ ಕೇಳಿದ್ರ. ಅವರು ಏನು ಮಾಡ್ರಿ ಗೊತ್ತೇನ್ರಿ, ಯಾಕೆ ಹೋಗ್ಲಿಲ್ಲಪ್ಪ ಅಂತಂದ್ರೆ ರಚಿಗೆ ಅವ್ರಿಗೆ ಫುಲ್ ಚಾರ್ಜ್ ಆಗದ್ಲೆ ಅವ್ರು ತಾವು ಬಾಯಿ ಬಿಟ್ರು. ಏನು ಬಿಟ್ರು ಅವ್ರ ಬಾಯಿ? ಇಲ್ರಿ ಜಿಲ್ಲಾ ಉಸ್ತುವಾರಿ ನಮಗೆ ನೀವು ಜಿಲ್ಲಾಗೆ ಬರಬೇಡ್ರಿ, ನಾವೆಲ್ಲ ಮ್ಯಾನೇಜ್ ಮಾಡ್ಕೋತ ಹೇಳತ್ತಾರ. ಫೋನ್ಯಾಗ ಮಾತಾಡಕತ್ತಾರಲ್ಲ, ಅದು ವೈರಲ್ ಆಗಿದ್ದು, ವಿಡಿಯೋ ವೈರಲ್ ಆಗಿ. ಹಾಂ, ಅಲ್ಲಿ ಮಾತಾಡತ್ತಲ್ರಿ. ಮತ್ತು ನೀವು ಹತ್ತರ ಸಲುವಾಗಿ ಜಿಲ್ಲಾಗೂ ಹಚ್ಚರಿ, ನೀವು ಜಿಲ್ಲಾಗೂ ಹಚ್ಚಿದ್ರೆ ಹತ್ತೈತಿರದಲ್ಲ, ಜಿಲ್ಲಾಗೂ ಹತ್ತೈತದ, ಪ್ರತಿಯೊಂದಕ್ಕೆ ಹತ್ತೈತಿರದ ಆ ಶಬ್ದ. ಅಂದ್ರೆ ಅಧಿಕಾರಿಗೆ, ಕೆಲಸ ಮಾಡುವಂಥ ಅಧಿಕಾರಿಗೆ ಸುದಕ್ಕೆ ಅವರ ಇದನ್ನು ಮಾಡ್ತಾರೆ ಪಾಪ. ಹಿಂದಕ್ಕೆ ಕಾಲು ಚೆಕ್ತಾರೆ, ಅದು ಮಾಡೋದು ಮೊದಲಾದರೂ ಹೇಳಿದ್ರೆ ಅದು ಮಾಡಬಾರ್ದು. ಒಳ್ಳೆಯ ಅಧಿಕಾರಿ ಅದಾರ, ಸೇವೆ ಮಾಡ್ಬೇಕು, ಕೆಲಸ ಮಾಡಬೇಕು ಅನ್ನೋ, ಸರ್ಕಾರ ದುಡ್ಡು ಬಂದಿದ್ದನ್ನು ಕರೆಕ್ಟ್ ಕೆಲಸಕ್ಕೆ ಮುಟ್ಟಬೇಕು ಅನ್ನೋ, ಅಭಿವೃದ್ಧಿ ಆಗಲಿ ಅನ್ನೋ ಸಲುವಾಗಿನ ಅವರ ಅಂಥ ಅಧಿಕಾರಿಗಳು ಇರ್ತಾರೆ, ಪಾಪ ಪುಣ್ಯವಂತರು ಇರ್ತಾರೆ. ಅಂಥವ್ರಿಗೆ ಸುದಕ್ಕೆ ತೊಡಕಾಲು ಮಾಡ್ತಾರೆ. ಇದು ತಿಳ್ಕೊರ್ನ ಇಟ್ಟಿರಲ್ಲ, ಅದು ಅಲ್ಲಿಂದ ಬೇಕಾದ್ರೆ ತಳಗಿಂದದ ಹೋಗ್ರಿಬೇಕಾರೆ ಅಲ್ಲಿ ಮಟ್ಟ ಅಲ್ಲೇ
ಏನ್ರಿ ಮ್ಯಾಲಿಂದ ಬೇಕಾದ್ರೆ ಬಲ್ಲಿ ಇಲ್ಲಿ ಮಠ ತಳಗ ಮಠ ಬರ್ರಿ. ಇದು ಮೇನ್ ಪರಿಸ್ಥಿತಿ ನಮ್ಮ ಜಿಲ್ಲಾದಾಗ ನಡೆದಿದ್ದಾರ. ಇದು ಜಿಲ್ಲಾ ಹೋರಾಟ ಕನಸಾಗಿ ಉಳಿತೈತ್ರಿ. ಜಿಲ್ಲಾ ಕನಸು ಕನಸಿಲ್ರಿ ನಿಜವಾದ ಕನಸಾಗ್ತೈತಿ, ನಿಜವಾದ ಗೋಕಾಕ್ ಜಿಲ್ಲಾ ಆಗ್ತೈತ್ರಿ. ಇದಕ್ಕೆ ಹೋರಾಟ ಕೊನೆಗೆ ಇದನ್ನೇನಂತೀರಿ ನೀವು, ಹೋರಾಟಗಾರರ ಇದ್ರ ಈ ಗೋಕಾಕ್ ಜಿಲ್ಲೆ ಆಗುವಂತಹ ಕನಸು ಏನೈತಲ್ಲ ಇದ್ರ ಮೇಲೆ ಮೇಲುಗೈ ಸಾಧಿಸ್ತಾರ್ರಿ. ನಮ್ಮ ಗೋಕಾಕ್ ಜನ ಎಲ್ಲರೂ ಕೂಡ ಎಲ್ಲ ಹೋರಾಟಗಾರರು ಕೂಡ ಸಾಗಿಸ್ತಾರೆ ಅದನ್ನು, ಬಿಡುದಿಲ್ಲ ಅದನ್ನು. ನೋಡ್ರಿ ಈಗಾದ್ರೂ ಹೇಳ್ದನ್ರಿ, ಒಂದು 5-5.5 ಫೂಟ್ ಮನುಷ್ಯ ಭಾಳದ್ರೆ 6 ಫೂಟ್ ಮನುಷ್ಯ ರೀ. ಭೂಮಿ ತಾಯಿಂದ ಚಂದ್ರಮ್ಮ ಮಠ ಹೋಗಿ ಇಲ್ಲಿ ದುನಿಯಾ ಮಾಡಿ ಬರಾಕತ್ತಾನ. ಜನಕ್ಕೆ ಏನ್ರಿ ಮನುಷ್ಯಾಗ ಸಾಮಾನ್ಯ ತಿಳಿಬಾರ್ದ, ಯಾವಾಗಾದ್ರೂ ಏನು ದುನಿಯಾ ಸಾಧಿಸ್ಬಾರ್ದು ಅಂತದ. ಈಗ ಯಾವಾಗ ನೀವು ಕರೆ ಕೂಗಬಹುದು, ಗೋಕಾಕ್ ಜಿಲ್ಲೆಗೋಸ್ಕರ ಸ್ಟ್ರೈಕ್ಗೋಸ್ಕರ ಯಾವಾಗ ಕರೆ ನೀವು ಕೂಗಬಹುದು? ಈಗ ನಾವು ಸದ್ಯ ನಮ್ಮದಕ್ಕೆ ಕೂಗಿನ ಸ್ಟಾರ್ಟ್ ಐತ್ರಿ, ಈಗ ಚಾಲೂನೇ ಐತೆ. ಈಗ ನಾವು ಈಗ ನೀವು ಕುಂತ್ರೂ ಈ ಸಲ ಎಲ್ಲೆಲ್ಲಿ ಕುಂಡಿರ್ಬೋದು. ನಾವು ನೋಡ್ರಿ ಲಾಸ್ಟ್ ಟೈಮ್ ನೀವು ಕುಂತಾಗ ನಿಮಗೆ ಜಾಗ ಅಲ್ಲೇ ತಹಶೀಲ್ದಾರ್ ಆಫೀಸ್ ಕಡೆ ಮೂಲ್ಯಾಕ ಕೊಟ್ಟರು. ಈ ಸಲ ನೀವು ಗೋಕಾಕ್ ಜಿಲ್ಲೆ ಕೂಗುತ್ತನಪ್ಪ ಅಂತಂದ್ರೆ ನಿಮಗೆ ಜಾಗ ಎಲ್ಲಿ ಸಿಗುತ್ತೆ? ನಮ್ಮದ ಈಗ ಸದ್ಯಕ್ಕೆ ನಾವು ಗಾಂಧಿ ಮೈದಾನದಾಗ ಮಾಡ್ಬೇಕು ಅನ್ನೋದು ವಿಚಾರ ಐತೆ ನಮ್ಮದ. ಯಾಕಂದ್ರೆ ಜನಕ್ಕೂ ಅಡತಾಡ ಆಗಿರ್ಬಾರ್ದು, ಯಾರು ಉದ್ಯೋಗಕ್ಕೂ ಅಡತಾಡ ಆಗಿರ್ಬಾರ್ದು, ಮತ್ತು ನಮ್ಮದು ಗೋಕಾಕ ಜನರದು ಅವ್ರ ಕೆಲಸ ಆಗಿರ್ಬೇಕು. ಇದಿಲ್ಲಿ ಕಕರಿಗೆ ಇನ್ನೊಂದು ಮಾತು ಕೇಳ್ತೀನಿ ನಾನು. ಗಾಂಧಿ ಮೈದಾನದೊಳಗೆ ಅಲ್ಲಿ ವ್ಯಾಪಾರಸ್ಥರದಾರ ಎಲ್ಲರೂ ಅದಾರ, ಅಲ್ಲಿ ದುಮ್ಮಡಿ ಆಗಾಕತ್ತಪ್ಪ ಅಂತಂತಂದ್ರೆ ಅಲ್ಲಿ ಮಂದಿ ಪರಿಸ್ಥಿತಿ ಏನು? ದುಮ್ಮಡಿ ಮಾಡಾರ ಯಾರ್ರಿ? ನಾವು ಏನು ದುಮ್ಮಡಿ ಮಾಡಕ್ಕೆ ಮಾಡತ್ತಾರ ಏನ್ರಿ ಅಲ್ಲಿ? ನಾವು ನಮ್ಮ ಗೋಕಾಕ್ ಜಿಲ್ಲಾಗ ಮಾಡೋದು ನಮ್ಮ ಮಂದಿ ನಾವು ಯಾಕೆ ನುಕ್ಸಾನ್ ಮಾಡ್ಕೊಂಡ್ರಿ? ನಮ್ಮ ಅಣ್ಣ ನಾವು ಯಾಕೆ ನುಕ್ಸಾನ್ ಮಾಡ್ಕೊಂಡ್ರಿ? ಅಲ್ಲಿ ಪರ್ಮಿಷನ್ ಸಿಗತೈತೆ ಅಂತ ಅಂದ್ಕೊಂಡ್ರಿ? ಎಲ್ಲಿ ಕೇಳೋದಿಲ್ಲ, ಅವ್ರಿಗೆ ಕೇಳೋದ್ರೆ ಅವ್ರು ಎಲ್ಲಿ ಕೊಡ್ತಾರೆ ನೋಡೋದ ಬೇಕಾರೆ ಪಾಪ. ಯಾಕಂದ್ರೆ ಪರ್ಮಿಷನ್ ತೊಗೊಂಡಾಗ ಮಾಡ್ಬೇಕ್ರೆ ನೋಡೋಣ ಎಲ್ಲಿ ನಾವು ಒಂದು 2-3 ಕಡೆ ಬೇಕಾದ್ರೆ ನೋಡ್ತು ಅಂದ್ರೆ ನಮ್ಮ ತಲೆಯಾಗೈತಿ. ಕೋರ್ಟ್ ಸರ್ಕಲ್ದಾಗ ಮಾಡಿರಂದ್ರೂ ಏನು ಅಲ್ಲಿ ತೊಂದರೆ ಆಗಬಾರ್ದು, ಈ ಸ್ಕೂಲ್ ಮಕ್ಕಳಿಗೆ ಅದು ಅವ್ರು ಗಾಡಿ ಪಾಡಿ ಹೋಗ್ಬೇಕು, ಅವ್ರಿಗೆ ತ್ರಾಸ ಆಗಬಾರ್ದು ಪಾಪ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಯಾರು ಇರೋಂಗಿಲ್ಲ, ಒಂದು ಸ್ವಲ್ಪ ಒಂದು ಕಡೆ ಇರ್ತೈತ್ರಿ. ಅಲ್ಲಿಯೂ ಮೂಲ್ಯಾಗ ಇಲ್ಲೂ ಮೂಲ್ಯಾಗ ಹೇಳ್ರಿ, ಗಾಂಧಿ ಮೈದಾನದಾಗೂ ಮೂಲ್ಯಾಗ ಅಲ್ಲಿಯೂ ಮೂಲ್ಯಾಗ ಲಾಸ್ಟ್ ಟೈಮ್ ಮಾಡಿದ್ರೆ ಅಲ್ಲಿ ನಾವು ಅವಾಗ ಏನಾಯ್ತು ಗೊತ್ತೇನ್ರಿ, ಅಲ್ಲಿ ಅದನ್ನು ಭಾಳ ಹೋರಾಟ ಮಾಡಿ ಕೇಸಿನ ಭಾಳ ನಮೂನೆ ಮಾಡಿ ನಾಟಕ ಮಾಡಿದ್ರೆ ಎಲ್ಲಿ ಸಿಗಬಾರ್ದು ಎಲ್ಲ ತಂತ್ರಗಾರಿಕೆ ಮಾಡ್ಯಾರ. ಮತ್ತೆ ನೋಡ್ರಿ ಅದನ್ನು ಪಟೇಲ್ ಗತೆ ನೋಡ್ರಿ ಅದು ಮತ್ತೆ ಅದು ಅಲ್ಲಿಗೆ ಬರ್ತದನ. ಮತ್ತೆ ಹಂಗೆಲ್ಲ ನಡೀತಿರ್ತೈತ್ರಿ. ಆದ್ರೆ ನಾವು ಏನು ಬರ್ರಿ ಭಾಳ ಏನಾರ ಮತ್ತೆ ತಿಳಿದಿರ್ಬೋದು ನೀವು, ಮತ್ತು ಅವ್ರು ಯಾರು ತಿಳಿದ್ಬೋದು. ನಾವು ಜರಕರ್ತ ಜಿಲ್ಲಾ ಉಸ್ತುವಾರಿ ಮನೆ ಮುಂದೆ ಮಾಡ್ತೇವ್ರಿ. ಹಂಗೆ ಶರ್ತ್ ಬಿತ್ತಂದ್ರೆ ಯಾರ್ರೀ ಜಿಲ್ಲಾ ಉಸ್ತುವಾರಿ ಮನೆ ಮುಂದೆ ನಾವು ಹೋರಾಟಕ್ಕೆ ಹೇಳ್ತೇವ, ಜಿಲ್ಲಾ ಆಗ್ಲಂತ. ಜಿಲ್ಲಾ ಆಗಲಿ ಅಂತ ಹೇಳಕೇಸಿಂದ ಅಲ್ಲ, ಅವ್ರು ನಮ್ಗೇನೈತಿ, ನಾವು ಕಾನೂನೇ ಬದ್ಧವಾಗಿ ಶಾಂತಿ ರೀತಿಯಿಂದ ಏನ್ರಿ ನಾವು ನಮ್ಮ ಕಡೆ ಒಂದು ಹಿಂಗಡೆ ಜಾಗ ಎಲ್ಲರ ಕೇಳೋರು ನಮ್ಗೆ ಕೊಟ್ರಂದ್ರೆ ಅವ್ರು ಎಲ್ಲರ ಕೈ ಮುಗಿದು ಸ್ವಾಗತ ಮಾಡ್ತೇವೆ ನಾವು ಗೋಕಾಕ ಜನತೆ ವತಿಯಿಂದ. ನಮಗೇನೈತಿ ಮತ್ತು ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಿ ಇದ್ರೊಳಗೆ ರಾಜಕಾರಣ ಮಾಡಬೇಡ್ರಿ. ಈಗ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗ್ತೈತೆ. ಈಗ ನಾವು ಯಾವ ರೀತಿ ಒಳಗೆ ಅದನ್ನು ನಾವು ಜಿಲ್ಲಾದ ಬಗ್ಗೆ ನಾವು ಹೋರಾಟ ಮಾಡಬೇಕು. ನಾವು ಹಮ್ಮಿಕೊಂಡು ಡಿಸೆಂಬರ್ ಬಂತ್ರಿ, ಕಾಲಾಗ ಬಂತು ಅದು ನಮ್ಗೆ ಚಾಲೂನಾಗ ನಮ್ಮ ಈಗ ನೀವು ಈಗ ಸ್ಟಾರ್ಟ್ ಐತೆ. ಈಗ ನಮ್ದು ಹಂಗೇನಿಲ್ಲ, ನಾವೀಗ ಗುಡಾರ ಹಸಾರ ಅಟ್ಟ ಈಗ ಸದ್ಯಕ್ಕೆ ನಾವು ಎಲ್ಲ ಕಡೆ ಬಂದು ಭೇಟಿ ಹಾಕಿಸಿಂದ ಎಲ್ಲ ಗೋಕಾಕದಾಗ ಎಲ್ಲ ಜನರಿಗೆ ಹೆಂಗೆ ಭೇಟಿ ಆಗ್ಬೇಕು, ಯಾರು ಭೇಟಿ ಆಗ್ಬೇಕು, ಯಾರು ಹೆಂಗೆ ಹೇಳ್ಬೇಕು ಅನ್ನೋದು ಎಲ್ಲ ಹಿಡಿದು ನಾವೀಗ. ಈಗ ಬರೀ ಜಮಖಾನೆ ಹಾಸೋದು ಒಂದರೆ ಈಗ ಗೋಕಾಕ್ ಜಿಲ್ಲಾ ಸಲುವಾಗಿ. ಈಗ ಸದ್ಯ ಚಾಲೂ ಐತೆ ಹಾಕಾರೋದು. ಈಗ ಭಾಳ ಒಂದು ವಾರ ಒಳಗೆ ಒಳಗೆ ಹೊರಗೆ ಈಗ ಜಮಖಾನೆ ಹಾಸೆ ಬಿಡ್ತು. ನಮ್ಮ ಗೋಕಾಕ್ ಜಿಲ್ಲಾ ಮಾಡ್ಕೊಂಡ ಹೇಳ್ತು, ಹಂಗೆ ಹೇಳಂಗಿಲ್ಲ. ಹಂಗೆ ಹೇಳಂಗಿಲ್ಲ. ಈ ಸಲ ಗೋಕಾಕ್ ಜಿಲ್ಲಾ ಆಗಲೇಬೇಕು, ಜಿಲ್ಲಾ ಆಗಲೇಬೇಕು. ನಾವು ಅಲ್ಲಿ ಬೇಕಾದ್ರೆ ನಮ್ಮ ಜೀವ ಹೋಗಲೇಬೇಕಾರೆ ಗೋಕಾಕ್ ಜಿಲ್ಲಾ ಬಿಡಂಗಿಲ್ಲ ಈ ಸಲ ನಾವು. ನೋಡಿದ್ರ ವೀಕ್ಷಕರೇ, ಯಾವ ರೀತಿ ಗೋಕಾಕ್ ಜಿಲ್ಲೆ ಕೂಗು ಅದು ಕೂಡ ಕಾವೇರು ಲೆಕ್ಕದಲ್ಲ ಐತೆ. ಬೇಗ ಈ ಒಂದು ಏನಂತಾರೆ ನಿಮ್ಮ ಹೋರಾಟ ಮುಂದುವರಿಲಿ, ಗೋಕಾಕ್ ಜಿಲ್ಲೆ ಆಗಲಿ. ಆಮೇಲೆ ಗೋಕಾಕ್ ಜನತೆಗೆ ಒಂದೇನಪ್ಪ ಅಂತಂತಂದರೆ ಗೋಕಾಕ್ ಜಿಲ್ಲೆ ಆಯ್ತಪ್ಪ ಅಂತಂದರೆ ಇಲ್ಲಿ ಒಂದು ವಾಣಿಜ್ಯ ಅದು ಇದು ಎಲ್ಲ ಬೆಳೆಯುತ್ತೆ, ವ್ಯಾಪಾರ ಎಲ್ಲ ಬೆಳೆಯುತ್ತೆ. ಸೊ ಅದಕ್ಕೆ ಈ ಬಾರಿ ಗೋಕಾಕ್ ಜಿಲ್ಲೆ ಆಗಲಿ ಅನ್ನುವಂತಹ ಮಾತು ಕೂಡ ಹೋರಾಟಗಾರರದೈತೆ. ಅದೇ ರೀತಿ ಗೋಕಾಕ್ ಜನತೆ ಮನದಾಳದ ಮಾತು ಕೂಡ ಐತೆ. ಇಲ್ಲಿವರೆಗೂ ರೈತರ ಬದಲಾಗಿ ಮಾತಾಡಿದ್ರಿ, ತಮಗೆ ಧನ್ಯವಾದ. ಆಮೇಲೆ ಗೋಕಾಕ್ ಜನತೆ ಪರವಾಗಿ ಮಾತಾಡಿದ್ರಿ, ಅದಕ್ಕೂ ಕೂಡ ಧನ್ಯವಾದ.
ಸೊ ಇನ್ನೂ ಒಂದು ಲಾಸ್ಟ್ ಏನಪ್ಪ ಅಂತಂತಂದ್ರೆ ಯಾವಾಗ ನೀವು ಸ್ಟಾರ್ಟ್ ಮಾಡ್ತೀರಾ ಅನ್ನೋದನ್ನು ಸ್ವಲ್ಪ ಹೇಳಿ. ಈ ಹೋರಾಟ ನೀವು ಕೇಳತ್ತೀಗ ಯಾವಾಗ ಮಾಡ್ದತ್ತ ಕೇಳಾಕತ್ತೀರಿ ಈಗ ನಾವು ಭಾಳ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಈಗ ನಾ ಈಗ ಇಲ್ಲಿಂದ ಹೋಗಿ ಈಗ ಗುಡಾರ ಹಾಸ್ಬೋದಾ, ಈಗ ಸದ್ಯನ ಹಾಸ್ಬೋದು ನಾವು. ಆದ್ರೆ ನಾವು ಇನ್ನೊಂದು ಕೆಲವರಿಗೆ ಸ್ವಲ್ಪ ಭೇಟಿಯಾಗತ್ತೆ, ಇನ್ನೊಂದು ಕೆಲವರಿಗೆ ಅದಾರ ಸ್ವಲ್ಪ ಅದಾರ. ಮತ್ತು ಅವರು ನಾಳೆ ಕೇಳಬಾರ್ದು ಪೈಲ್ವಾನ್ರ ಮತ್ತು ನೀವು ಅಷ್ಟ ಯಾಕೆ ಮಾಡ್ರಿ ಅಂತ ಅನ್ನಬಾರ್ದು ಪಾಪ. ಅವ್ರದ್ದು ವಿಶ್ವಾಸ ತೊಗೊಂಡ್ಕಿಂದ ಈಗ ನಾವು ಸದ್ಯದ ಒಳಗೆ ಶೀಘ್ರದಲ್ಲೇ ಗುಡಾರ ಹಾಸ್ತು ನಾವು ಅನ್ನೋಂಗೆ. ಮತ್ತು ನಮ್ಮದೇನದು ಗೊತ್ತೇನು ರೀ, ಇಡೀ ಗೋಕಾಕದಾಗಲಿ ಕೆಲವು ಗ್ರಾಮದಾಗಲಿ ನಾವು ಎಲ್ಲ ಕಡೆ ಪ್ರಚಾರಕ್ಕೆ ನಾವು ಗಾಡಿನೂ ಕಳ್ಸಾರೋದು, ನಾವು ಈಗೆಲ್ಲ ಪಾದಯಾತ್ರೆನೂ ಮಾಡೋದು ಎಲ್ಲ ಕಡೆ, ಈ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಕಡೆ ಎಲ್ಲ ಜನ ಜಾಗೃತಿ ಮಾಡ್ಕೇಸಿಂದ ನಾವು ಒಂದು ಸ್ಥಾನದಾಗ ಕೂತ್ಕೇಸಿಂದ ಎಲ್ಲ ಒಂದು ಜಾಗ ಫಿಕ್ಸ್ ಮಾಡ್ಕೊಂಡು ಕೂತ್ಕೇಸಿಂದ ನಾವು ಎಲ್ಲರಿಗೂ ನಾವು ಪಾದಯಾತ್ರೆನೂ ಅಲ್ಲಿ ಕುಂತು ಅಲ್ಲಿ ಎಲ್ಲರೂ ಕುಣಿಸ್ತೇವೆ, ನಾವು ಎಲ್ಲರೂ ಕುಣಿಸ್ತೇವೆ. ಆದರೂ ಮತ್ತೇನಾಯ್ತು ಎಲ್ಲ ಕಡೆ ಸೈಕಲ್ ಮೋಟ್ರದಾಗಲಿ ರೈಲೇ ಆಗಲಿ ರೀ. ಆಮೇಲೆ ನಾವು ಇದ್ರೊಳಗೆ ಬಹುಶಃ ಮಹಿಳಾ ನಮ್ಮ ತಾಯಂದರು ಅವರು ಬರೋಂಗೆ ಅವ್ರಿಗೆ ಭೇಟಿಯಾಗಿ ಅವರು ಬರೋಂಗೆ ಸ್ವಲ್ಪ ಕಾಣಕತ್ತಾರು. ಎಲ್ಲರೂ ಕರ್ಕೊಂಡು ಕೇಸಿಂದ ಎಲ್ಲ ಪ್ರತಿ ಓಣಿ ಒಳಗೆ ಹೋಗಿ ಕೇಸಿಂದ ಜಾಗ್ರತೆ ಮಾಡಿ ಜನಕ್ಕೆ ನಾವು ರೋಡ್ ಮೇಲೆ ಕರ್ಕೊಂಡು ಬಂದ ಕೇಸಿಂದ ನಾವು ಶಿಸ್ತಿನಾಗ ಕೂತ್ ಕೇಸಿಂದ ನಮ್ಮ ಹೋರಾಟ ನಾವು ಯಶಸ್ವಿ 100% ಹೋರಾಟ ನಾವು ಬಿಡೋದಿಲ್ಲ. ಗೆದ್ದು ನಮ್ಮ ಗೋಕಾಕ್ ಜಿಲ್ಲಾ ಮಾಡ್ಕೋತವ ನಾವು. ಎಲ್ಲ ನನ್ನ ಅಂಗಡಿ ನನ್ನ ಅಣ್ಣ ತಮ್ಮಂದ್ರೆ ಆಗಲಿ ನನ್ನ ಯುವಕರೇ ಆಗಲಿ ಎಲ್ಲ ಎಷ್ಟು ಗೋಕಾಕ್ದಾಗ ಜನತೆ ಅದಾರಲ್ಲ, ನಮ್ಮ ಅಕ್ಕ ತಂಗಿರು ತಾಯಂದರು, ನಮ್ಮ ಸ್ಕೂಲ್ ಅಣ್ಣ ತಮ್ಮಂದರು, ಕಾಲೇಜ್ ಅಣ್ಣ ತಮ್ಮಂದರು ಎಲ್ಲರೂ ಒಟ್ಟು ಯಾರು ರಿಟೈರ್ಡ್ ನಮ್ಮ ಸಾಹೇಬ್ರುಗಳು ಅದಾರ, ಯಾರು ಒಟ್ಟು ರಿಟೈರ್ಡ್ ಮಂದಿ ಅದಾರ ಪಾಪ, ಭಾಳ ಮಂದಿ ಅದಾರ ಪಾಪ. ಅವರು ಎಲ್ಲರೂ ಕೂಡಿಕೆಸಿಂದ ಬರ್ರಿ ನಿಮ್ಮ ಮಕ್ಕಳದ ಭವಿಷ್ಯ ಐತಿ ಇದ್ರೊಳಗೆ ಸ್ವಲ್ಪ ಜಿಲ್ಲಾ ಆತಪ್ಪ ಅಂತಂದ್ರೆ ಗ್ರ್ಯಾಂಡ್ ಹೆಚ್ಚು ಬರ್ತೈತಿ, ಅಭಿವೃದ್ಧಿ ಆಗ್ತೈತಿ. ನಾಳೆ ನಿಮ್ಮ ಮಕ್ಕಳು ಫ್ಯಾಕ್ಟ್ರಿ ಏನಾರು ಬಂದು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಹೆಚ್ಚು ಏರಿಸಪ್ಪ ಅಂತಂದ್ರೆ ನಿಮ್ಮ ಮಕ್ಕಳು ನಾಲ್ಕು ದುಡಿಯಾಕೆ ಹೋಗ್ತಾವೆ ಅನ್ನೋ ಉದ್ದೇಶದಿಂದ ನಮ್ಮ ಗೋಕಾಕ್ ಜಿಲ್ಲಾ ಅವಶ್ಯಕತೆ ಐತಿ. ನೀವು ಎಲ್ಲರೂ ಬರಬೇಕು. ನೀವು ನಮ್ಮ ಪೈಲ್ವಾನ್ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತಾನು, ನಿಮ್ಮದು ಕಾಲ ತಿಳ್ಕೋದ್ರಿಂದ ಈ ಪೈಲ್ವಾನಕ್ಕೆ ನಮ್ಮೆಲ್ಲ ಹೋರಾಟಗಾರಿಗೆ ನೀವೆಲ್ಲ ಬೆಂಬಲ ಕೊಡ ಅಂತ ಹೇಳಿಕೆಸಿಂದ ನಮ್ಮ ಗೋಕಾಕ್ ಜಿಲ್ಲಾ ನಾವು ಮಾಡೇ ತರೋಣ, ಇವತ್ತು ಪಣ ತೊಡೋಣ ಎಲ್ಲರೂ ಕೊಡಿಸಿ ಒಟ್ಟ ನಮ್ಮ ಗೋಕಾಕ್ ಜಿಲ್ಲಾ ಆಗೋವರೆಗೆ ನಾವೆಲ್ಲರೂ ಈ ಸಲ ಬಿಡೋದು ಬೇಡ ಅಂತ ಹೇಳಿಕೆಸಿಂದ ನಿಮಗೆ ಕೈ ಮುಗಿತನು. ತಾವೆಲ್ಲ ಮುಂದೆ ಬರಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂದೆ ಬಂದ ಕೇಸಿಂದ ಜಿಲ್ಲಾ ಕೂಗ ಹೇಳಬೇಕು. ಒಟ್ಟು ನಮ್ಮ ಗೋಕಾಕ್ ಜಿಲ್ಲಾ ನಮಗೆ ಆತ್ಮದ ಸಾಕು. ಎಲ್ಲರೂ ಬರಲಿ, ಯಾರು ಇವರ ಏನಿಲ್ಲ, ಎಲ್ಲ ಪಾರ್ಟಿಯವ್ರು ಬರಲಿ, ಎಲ್ಲ ಪಕ್ಷದವ್ರು ಬರಲಿ, ಎಲ್ಲ ನಮ್ಮ ಏನೂ ಇಲ್ಲ, ಇವ್ರು ಬ್ಯಾಡ ಅನ್ನಂಗಿಲ್ಲ, ಯಾರಿಲ್ಲ, ಎಲ್ಲರೂ ಬರಬೇಕು. ಆ ವೇದಿಕೆ ಇರ್ತೈತಿ, ಆ ಸ್ಟ್ರೈಕ್ ಇರ್ತೈತಿ. ಸ್ಟ್ರೈಕ್ ಬಂದ ಕೇಸಿಂದ ಎಲ್ಲರೂ ಕೂತ್ ಕೇಸಿಂದ ಗೋಕಾಕ್ ಜಿಲ್ಲಾ ಮಾಡೇ ತಿರೋಣ ಅಂತ ಹೇಳಿ ಕೇಸಿಂದ ಈ ಸೀತಾರಾಮ ಈ ನಮ್ಮ ಚಾನಲ್ ಮುಂದೆ ನಮ್ಮ ಅಶೋಕ್ ಅಣ್ಣವ್ರು ಅದಾರು, ಅವ್ರ ಮುಂದೆ ಕೇಸಿಂದ ನಾವು ಬೇಕಾದ್ರೆ ಇನ್ನಷ್ಟು ನಾವು ಕೇಳ್ಕೋದು. ಇದು ನಮ್ಮ ಗೋಕಾಕ್ ಜಿಲ್ಲಾದೊಳಗೆ ಹೆಚ್ಚು ಪ್ರಚಾರ ಮಾಡಬೇಕು, ತಾವು ಬರಬೇಕು. ಎಲ್ಲರೂ ಏನು ಮೀಡಿಯಾದವ್ರು ಅವ್ರಲ್ಲ ಇವರೆಲ್ಲರೂ ಬಂದ ಕೇಸಿಂದ ಏನು ಸುದ್ದಿ ಆಗ್ತೈತೆ ಎಲ್ಲ ಊರವ್ರು ಎಲ್ಲ ಮನೆಗೆ ತಿಳಿಸ್ಬೇಕು. ಮತ್ತು ಹೋರಾಟಕ್ಕೆ ಎಲ್ಲರೂ ಅಣೆ ಆಗಬೇಕು, ತಾವು ಆಗಬೇಕು ಅಂತ ಹೇಳಿ ನನ್ನ ಕೈ ಮುಗಿದ ಕೇಸಿಂದ 2 ಮಾತು ಏನು ನಮ್ಮ ಸ್ಟುಡಿಯೋದಾಗ ಕಳಿಸಿ ಕೇಳಿರಲ್ಲ ಹೇಳಿದ್ರಲ್ಲ ನಮ್ಮ ವಿಚಾರಗಳನ್ನು ಅದಕ್ಕೆ ಕೈ ಮುಗಿದನು. ಅದಕ್ಕೆ ಎಲ್ಲರೂ ಬಂದ ಕೇಸಿಂದ ಸಹಕಾರ ಕೊಡಬೇಕಂತ ಹೇಳಿ ಕೇಸಿಂದ ನಾನು 2 ಮಾತು ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಕೊನೆ ಮಾತಲ್ಲಿ ಒಂದು ಮಾತು ಹೇಳಿದ್ರು, ಇಲ್ಲಪ್ಪ ನಾವು ಬೇಗ ಈ ಒಂದು ಆಂದೋಲನವನ್ನು ಸ್ಟಾರ್ಟ್ ಮಾಡ್ತೀವಿ, ಈ ಒಂದು ಸ್ಟ್ರೈಕನ್ನು ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ಎಲ್ಲರೂ ಬಂದು ಸಪೋರ್ಟ್ ಕೊಡಿ, ಮೀಡಿಯಾದವ್ರು ಕೂಡ ಬನ್ನಿ, ಅದೇ ರೀತಿ ಜನತೆ ಬನ್ನಿ, ಅಧಿಕಾರಿಗಳು ಬನ್ನಿ, ಯಾರ್ಯಾರು ರಿಟೈರ್ ಆಗಿ ಮನೇಲಿ ಕೂತಿದ್ದೀರಾ, ನಿಮ್ಮ ಮಕ್ಕಳಿಗೆ ಯೂಸ್ ಆಗುತ್ತೆ ಅನ್ನುವಂತಹ ಮಾತು ಕೂಡ ಇಲ್ಲಿ ಹೇಳಿದ್ರು ಅವರು. ಸೊ ಇದಕ್ಕೇನಾದರೂ ತಮಗೆ ತಪ್ಪಂತ ಅನಿಸಿದ್ರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಹಾಕಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.